ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ BK ರಾಮ್ ಪ್ರವೀಣ್, ಜನತಾಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧ ಔಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ಒಂದೇ ಪೀಯೂಷದಾಯಕಂ. ಸರ್ವೇ ಜನಃ ಸುಖಿನೋ ಭವಂತೋ ಸರ್ವೇ ಸಂತೋ ನಿರಾಮಯಃ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಬೇಸಿಗೆಗಾಲದಲ್ಲಿ ತುಂಬಾ ಬಿಸಿಲಿರ್ತದೆ, ಉಷ್ಣತೆ ಜಾಸ್ತಿ ಇರ್ತದೆ. ಹಾಗಾಗಿ ನಾವು ತುಂಬಾ ಬಳಲೋದು, ಸುಸ್ತಾಗೋದು, ಆಯಾಸ ಆಗೋದು ಆಗ್ತೀವಿ. ತುಂಬಾ ಬೆವರ್ತೀವಿ, ಸುಸ್ತಾಗೋದು, ತಲೆನೋವು ಬರ್ತಕ್ಕಂತಹದ್ದು, ಕಣ್ಣು ಉರಿ ಬರ್ತಕ್ಕಂತಹದ್ದು, ಉಷ್ಣತೆ, ದೇಹದ ಉಷ್ಣಾಂಶ ಜಾಸ್ತಿ ಆಗ್ತದೆ. ಹಾಗಾಗಿ ಬೇಸಿಗೆ ಸಮಯದಲ್ಲಿ ನಾವು ಆದಷ್ಟು ಲಿಕ್ವಿಡ್ ಫುಡ್ಸ್, ದ್ರವ ಆಹಾರಗಳನ್ನ ನಾವು ಸೇವನೆ ಮಾಡಬೇಕಾಗ್ತದೆ. ಹಣ್ಣು ತರಕಾರಿಗಳನ್ನ ಇರಬಹುದು, ಯಾವುದೇ ಇರಬಹುದು, ಆ ದೇಹವನ್ನು ತಂಪಾಗಿರಿಸ್ತಕ್ಕಂಥ ಆಹಾರಗಳನ್ನ, ಹಣ್ಣುಗಳನ್ನ ನಾವು ಸೇವನೆ ಮಾಡಬೇಕಾಗ್ತದೆ. ಹಾಗೂ ಕೆಲವೊಂದು ಜ್ಯೂಸ್ಗಳನ್ನ ನಾವು ಸೇವನೆ ಮಾಡಬೇಕಾಗ್ತದೆ. ಅಂಥ ಸಮಯದಲ್ಲಿ ಏನು ಮಾಡ್ತಾರೆ ಅಂದರೆ, ಹೊರಗಡೆ ಸಿಗ್ತಕ್ಕಂಥ, ಮಾರ್ಕೆಟಲ್ಲಿ ಸಿಗ್ತಕ್ಕಂಥ ಕೂಲ್ ಡ್ರಿಂಕ್ಸ್ಗಳನ್ನ ಕುಡಿತಾರೆ. ಈ ಥರ ಎಲ್ಲ ಒಂದು ಅಭ್ಯಾಸ ಇಟ್ಕೊಂಡಿರ್ತಾರೆ. ಆದರೆ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನೈಸರ್ಗಿಕವಾಗಿ, ನ್ಯಾಚುರಲ್ ಆಗಿ ಸಿಗ್ತಕ್ಕಂತಹ ಒಂದು ಜ್ಯೂಸ್ ಅಂತಂದರೆ, ಸ್ವಾಭಾವಿಕವಾಗಿ ಈ ಒಂದು ಜ್ಯೂಸನ್ನ ನಾವು ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿರ್ತಕ್ಕಂತಹ ಉಷ್ಣತೆ, ಅತಿಯಾದ ಉಷ್ಣತೆ ಕಡಿಮೆ ಆಗ್ತದೆ. ಹಾಗೂ ದೇಹವನ್ನು ತಂಪಾಗಿರಿಸ್ತದೆ. ದಾಹ, ದಣಿವಾಗೋದು, ಆಯಾಸ ಆಗೋದು ನಿವಾರಣೆ ಆಗ್ತದೆ. ಪೋಷಕಾಂಶಗಳು ಸಿಗ್ತದೆ. ಅದು ಯಾವ ಜ್ಯೂಸು ಅಂತಂದರೆ ದಾಸವಾಳದ ಜ್ಯೂಸು. ಇವತ್ತಿನ ಒಂದು ಸಂಚಿಕೆಯಲ್ಲಿ ದಾಸವಾಳದ ಹೂವಿನಿಂದ ಜ್ಯೂಸ್ ಯಾವ ಥರ ಮಾಡ್ಬೋದು, ಇದರ ಪ್ರಯೋಜನಗಳೇನು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಆಯುರ್ವೇದದಲ್ಲಿ ದಾಸವಾಳದ ಮಹತ್ವವನ್ನು ತಿಳಿಸಿದ್ದಾರೆ. ಕೆಂಪು ದಾಸವಾಳ ಶ್ರೇಷ್ಠ. ಕೆಂಪು ದಾಸವಾಳದಲ್ಲಿ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡ್ತಕ್ಕಂತಹ ಶಕ್ತಿ ಇದೆ. ಅತಿಯಾದ ಉಷ್ಣಾಂಶ ಇದ್ದ ಸಂದರ್ಭದಲ್ಲಿ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡ್ತದೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ, ಹಾಗೂ ಚರ್ಮದ ಆರೋಗ್ಯವನ್ನು ಕಾಪಾಡ್ತದೆ, ಕೂದಲಿನ ಆರೋಗ್ಯವನ್ನು ಕಾಪಾಡ್ತದೆ. ಹಾಗಾಗಿ ನಮ್ಮ ದಾಹ ಇವನ್ನೆಲ್ಲ ಕಮ್ಮಿ ಮಾಡ್ತದೆ. ಆದ್ದರಿಂದ ದಾಸವಾಳದ ಜ್ಯೂಸ್ ಯಾವ ರೀತಿ ಮಾಡಬೇಕು, ಅದರ ವಿಧಾನ ಯಾವುದು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ದಾಸವಾಳದ ಹೂಗಳನ್ನ, ಒಂದು 8ರಿಂದ 10 ದಾಸವಾಳದ ಹೂಗಳನ್ನು ತೆಗೆದುಕೊಳ್ಳಿ. ಅವುಗಳ ದಳಗಳನ್ನು ಬೇರ್ಪಡಿಸಿ ನಂತರ ಅದನ್ನು ಚೆನ್ನಾಗಿ ತೊಳೆದು ಒಂದು ಪಾತ್ರೆಯಲ್ಲಿ ಇಟ್ಕೊಳ್ಳಿ. ಇನ್ನೊಂದು ಪಾತ್ರೆಯಲ್ಲಿ ನೀರು ಹಾಕಿ ಆ ನೀರನ್ನು ಚೆನ್ನಾಗಿ ಕುದಿಸಿ. ಕುದ್ದ ನಂತರ ಆ ಬಿಸಿ ನೀರಿಗೆ ಬೇರ್ಪಡಿಸಿದ ದಾಸವಾಳದ ದಳಗಳನ್ನು, ಬೇರ್ಪಡಿಸಿರ್ತಕ್ಕಂತಹ ದಾಸವಾಳಗಳ ಹೂಗಳನ್ನು ಆ ಒಂದು ಬಿಸಿ ನೀರಿನಲ್ಲಿ ಹಾಕಿ ಮೇಲ್ಗಡೆ ಒಂದು ಮುಚ್ಚಳ ಮುಚ್ಚಿ ಸ್ವಲ್ಪ ಸಮಯದ ನಂತರ ದಾಸವಾಳದ ದಳದಲ್ಲಿರ್ತಕ್ಕಂತಹ ಬಣ್ಣಗಳು, ದಾಸವಾಳದ ಬಣ್ಣಗಳು ಹಾಗೂ ಪೋಷಕಾಂಶಗಳು ನೀರಿಗೆ ಸೇರಿರ್ತದೆ. ತದನಂತರ ಒಂದು ಪಾತ್ರೆ ಇಟ್ಕೊಂಡು ಆ ಒಂದು ನೀರನ್ನು ಚೆನ್ನಾಗಿ ಸೋಸಿ, ಆ ಸೋಸಿದ ನೀರಿಗೆ 1ರಿಂದ 2 ಚಮಚ ಸಕ್ಕರೆಯನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ. ಈ ಒಂದು ಮಿಶ್ರಣ ಆದ ನಂತರ, ಆ ಒಂದು ಬಿಸಿ ನೀರು ತಣ್ಣಗೆ ಆದ ನಂತರ ಒಂದು ಅರ್ಧ ಹೋಳು ನಿಂಬೆಹಣ್ಣನ್ನು ಚೆನ್ನಾಗಿ ನಿಂಬೆ ರಸ ಅದಕ್ಕೆ ಮಿಶ್ರಣ ಮಾಡಿ. ಹಾಗೂ ಅದರ ಜೊತೆಗೆ 1 ಚಿಟಿಕೆ ಏಲಕ್ಕಿ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ. ಈಗ ದಾಸವಾಳದ ಜ್ಯೂಸ್ ತಯಾರಾಯಿತು. ಈ ದಾಸವಾಳದ ಜ್ಯೂಸನ್ನು ನಾವು ಸೇವನೆ ಮಾಡೋದ್ರಿಂದ ಪ್ರತಿದಿನ, ಬೇಸಿಗೆ ಕಾಲದಲ್ಲಿ ಬಿಸಿಲಿನ ಸಮಯದಲ್ಲಿ ದಿನಕ್ಕೆ 1 ಬಾರಿ ನಾವು ಈ 1 ಲೋಟ ದಾಸವಾಳದ ಜ್ಯೂಸನ್ನು ಕುಡಿಯೋದ್ರಿಂದ ನಾವು ನೈಸರ್ಗಿಕವಾಗಿ ನಮ್ಮ ದೇಹದಲ್ಲಿ ಉಷ್ಣಾಂಶ ಹೆಚ್ಚಾಗಿದ್ದರೆ ಅದು ಕಡಿಮೆ ಆಗ್ತದೆ, ದಾಹವನ್ನು ಕಡಿಮೆ ಮಾಡ್ತದೆ, ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ. ದಾಸವಾಳದ ಹೂವಿನಲ್ಲಿ ಹಲವಾರು ರೀತಿಯ ಪೋಷಕಾಂಶಗಳಿದೆ. ನಿಂಬೆಹಣ್ಣನ್ನು ಸೇರಿಸೋದ್ರಿಂದ ನಿಂಬೆಹಣ್ಣಿನಲ್ಲಿ ವೈಟಮಿನ್ ಸಿ ಅಧಿಕವಾಗಿದೆ. ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ. ಹಾಗೂ ಏಲಕ್ಕಿಯನ್ನು ಹಾಕೋದ್ರಿಂದ ಏಲಕ್ಕಿಯಲ್ಲಿ ಜೀರ್ಣಶಕ್ತಿಯನ್ನು ಹೆಚ್ಚು ಮಾಡೋಂಥ ಒಂದು ಶಕ್ತಿ ಇದೆ. ಹಾಗೂ ಹೊಟ್ಟೆ ಹಾಗೂ ಜಠರವನ್ನು ಶುದ್ಧೀಕರಿಸ್ತಕ್ಕಂಥ ಒಂದು ಶಕ್ತಿ ಇದೆ. ಆದ್ದರಿಂದ ಈ ಒಂದು ಜ್ಯೂಸನ್ನು ಮಾಡಿಕೊಂಡು ಪ್ರತಿನಿತ್ಯ 1 ಗ್ಲಾಸ್ ಕುಡಿಯೋದ್ರಿಂದ ದೇಹದ ಉಷ್ಣಾಂಶವನ್ನು ಕಾಪಾಡ್ಕೋಬಹುದು. ಉಷ್ಣಾಂಶ ಹೆಚ್ಚಿದ್ರೆ ಉಷ್ಣಾಂಶ ಕಡಿಮೆ ಆಗ್ತದೆ. ಹಾಗೂ ಈ ಒಂದು ಬಿಸಿಲಿನ ತಾಪದಿಂದ ಆಗ್ತಕ್ಕಂತಹ ಸಮಸ್ಯೆಗಳನ್ನು ನಿವಾರಣೆ ಮಾಡಬಹುದು. ಹಾಗೂ ತಣ್ಣಗೆ ಕುಡಿಬೇಕು ಅಂತ ಇದ್ದವರು ಇದನ್ನು ಬೇಕಿದ್ರೆ ಫ್ರಿಡ್ಜ್ನಲ್ಲಿಟ್ಟು ತಣ್ಣಗಾದ ನಂತರ ಕುಡಿಬಹುದು. ಈ ಥರ ಕುಡಿಯೋದ್ರಿಂದ ನೈಸರ್ಗಿಕ ಒಂದು ತಂಪು ಪಾನೀಯ ಆಗಿ ಇದು ಕೆಲಸ ಮಾಡ್ತದೆ. ಹೊರಗಡೆ ಮಾರ್ಕೆಟಲ್ಲಿ ಯಾವುದೋ ಸಿಗೋ ಕೂಲ್ ಡ್ರಿಂಕ್ಸ್ಗಳನ್ನ, ಸೋಡಾಗಳನ್ನ, ಈ ಥರ ಒಂದು ಜ್ಯೂಸ್ಗಳನ್ನ ನೀವು ಕುಡಿಯೋ ಬದಲು ಸ್ವಾಭಾವಿಕವಾಗಿ ನೀವೇ ತಯಾರು ಮಾಡಿಕೊಂಡು ದಾಸವಾಳದ ಜ್ಯೂಸನ್ನು ಕುಡಿಯೋದ್ರಿಂದ ಆರೋಗ್ಯದಿಂದ ಇರ್ಬೋದು, ಬಿಸಿಲಿನ ತಾಪದಿಂದ ನೀವು ದೂರ ಆಗ್ಬೋದು, ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ.
ತಂಪಾಗಿರ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.